ಕೇಂದ್ರದ ಅನಾವರಣ ವಿಟಿ ಮೂಲಕ ಅನುಭವ ಕೇಂದ್ರದ ಅನಾವರಣ ವಿಟಿ ಮೂಲಕ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಂದ ಮುಂದಿನ ಭಾಗ ಅನುಭವ ಕೇಂದ್ರದ ನಿರ್ಮಾಣದ ಆದಿ ವಿಡಿಯೋ ವೀಕ್ಷಣೆ. ದಯವಿಟ್ಟು ಎಲ್ಲರೂ ಮುಂಭಾಗದಲ್ಲಿರ್ತಕ್ಕಂಥ ನಾಯಕರೆಲ್ಲರೂ ದಯವಿಟ್ಟು ತಮ್ಮ ತಮ್ಮ ಆಸನಗಳಲ್ಲಿ ಕುಳಿತು ಕಾರ್ಯಕ್ರಮ ಸುಸಜ್ಜಿತವಾಗಿ ನಡೀಲಿಕ್ಕೆ ಅಚ್ಚುಕಟ್ಟಾಗಿ ನಡೀಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ಮನವಿ ಮಾಡ್ತೇವೆ. ಅಂಬೇಡ್ಕರ್ ಭವನ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಕನಸು. ಚಿಂತಾಮಣಿಯ ಹೃದಯ ಭಾಗದಲ್ಲಿ ಇಂದು ಭವ್ಯವಾಗಿ ತಲೆ ಎತ್ತಿ ನಿಂತಿರುವ ಅಂಬೇಡ್ಕರ್ ಭವನ ಇದು ಕೇವಲ ಒಂದು ಕಟ್ಟಡವಲ್ಲ. ಪ್ರತಿಯೊಂದು ಹಂತದಲ್ಲಿ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಮುದ್ರೆ ಇದೆ. ಚಿಂತಾಮಣಿಯ ಆಶ್ರಯ ಬಡಾವಣೆಯಲ್ಲಿ ಅಂಬೇಡ್ಕರ್ ಭವನದ ನಿರ್ಮಾಣ ಮಾಡಲು ಡಾಕ್ಟರ್ ಎಂಸಿ ಸುಧಾಕರ್ ಅವರು ವಿನ್ಯಾಸಗಳನ್ನು ಸಿದ್ಧಪಡಿಸಿದ್ದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಒಂದು ವರ್ಗಕ್ಕೆ, ಸಮುದಾಯಕ್ಕೆ ಸೀಮಿತವಾದ ವ್ಯಕ್ತಿಯಲ್ಲ. ಅವರ ಜೀವನ, ಹೋರಾಟ, ಸಾಧನೆ ಮತ್ತು ಸಿದ್ಧಾಂತಗಳು ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕಾದ ಮಹಾನ್ ಪರಂಪರೆ. ಈ ಆಲೋಚನೆಯಿಂದಲೇ ಅಂಬೇಡ್ಕರ್ ಅವರ ಹೆಸರಿನ ಘನತೆಗೆ ತಕ್ಕ ಭವನ ಚಿಂತಾಮಣಿಯ ನಗರದ ಹೃದಯ ಭಾಗದಲ್ಲಿ ನಿರ್ಮಾಣವಾಗಬೇಕು ಎಂಬ ಸಂಕಲ್ಪದಿಂದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಗ್ರಂಥಾಲಯಕ್ಕೆ ಸೇರಿದ ಜಾಗವನ್ನು ನಗರಸಭೆಗೆ ಒದಗಿಸಿ ಸುಮಾರು 1300 ಆಸನಗಳ ಭವ್ಯ ಭವನ ನಿರ್ಮಾಣಕ್ಕೆ ವಿನ್ಯಾಸ ಸಿದ್ಧಪಡಿಸಿದ್ದರು. ಇದೆಲ್ಲವೂ 2006ರಿಂದ ಶುರುವಾದ ಪಯಣ. ಆದರೆ ನಂತರ ಅಧಿಕಾರಕ್ಕೆ ಬಂದ ಆಡಳಿತವು ಈ ಪರಿಕಲ್ಪನೆಯನ್ನು ಬದಲಿಸಿ ಕೇವಲ 350 ಆಸನಗಳ ಕಲ್ಯಾಣ ಮಂಟಪದ ಮಾದರಿಯ ವಿನ್ಯಾಸಕ್ಕೆ ಮುಂದಾಯಿತು. ಅಷ್ಟೇ ಅಲ್ಲ, ಆ ಕಾಮಗಾರಿಯು ಮುಂದುವರಿಯದೆ ಅಂಬೇಡ್ಕರ್ ಭವನದ ಕನಸು 10 ವರ್ಷಗಳ ಕಾಲ ಅತಂತ್ರವಾಯಿತು. ಆದರೆ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಆ ಕನಸನ್ನು ಕೈಬಿಡಲಿಲ್ಲ. 2023ರ ಚುನಾವಣೆಯ ನಂತರ ಅಧಿಕಾರಕ್ಕೆ ಬಂದ ಅವರು ಭವನದ ಸಂಪೂರ್ಣ ಪರಿಕಲ್ಪನೆಯನ್ನು ಮರುಪರಿಶೀಲಿಸಿ ಮರುವಿನ್ಯಾಸಕ್ಕೆ ಚಾಲನೆ ನೀಡಿದರು. 2024ರಲ್ಲಿ ಸಮಾಜ ಕಲ್ಯಾಣ ಸಚಿವರಾದ ಮಾನ್ಯ ಶ್ರೀ ಎಚ್.ಸಿ. ಮಹದೇವಪ್ಪ ಅವರ ಸಹಕಾರದೊಂದಿಗೆ ಚಿಂತಾಮಣಿಯ ಅಂಬೇಡ್ಕರ್ ಭವನದ ಕಾಮಗಾರಿಯನ್ನು ವಿಶೇಷ ಪ್ರಕರಣವೆಂದು ಪರಿಗಣಿಸಿ 9 ಕೋಟಿ ಹೆಚ್ಚುವರಿ ಅನುದಾನವನ್ನು ಪಡೆಯಲಾಯಿತು. ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಡಿ 5.4 ಕೋಟಿ, ಕೆಳಮಹಡಿಯ ಭೋಜನಾಲಯ ಹಾಗೂ ಮರುವಿನ್ಯಾಸಕ್ಕಾಗಿ ಶಾಸಕರ ಅನುದಾನದಡಿ 158 ಲಕ್ಷ, ಹೀಗೆ ಒಟ್ಟಾರೆಯಾಗಿ 21 ಕೋಟಿ ಅನುದಾನವನ್ನು ಒದಗಿಸಿ ಅಂಬೇಡ್ಕರ್ ಭವನದ ಕನಸಿಗೆ ಮತ್ತೊಮ್ಮೆ ಜೀವ ತುಂಬಲಾಯಿತು. ಡಾಕ್ಟರ್ ಎಂಸಿ ಸುಧಾಕರ್ ಅವರು ಸ್ವತಃ ತಾವೇ ಭವನದ ವಿನ್ಯಾಸವನ್ನು ಕ್ಷೇತ್ರದ ಹಿರಿಯರು, ಸಮುದಾಯದ ಮುಖಂಡರು ಹಾಗೂ ಸಾರ್ವಜನಿಕರೊಂದಿಗೆ ಪರದೆಯ ಮೇಲೆ ಪ್ರದರ್ಶಿಸಿ ಅವರ ಅಭಿಪ್ರಾಯಗಳನ್ನು ಪಡೆದು ಮತ್ತಷ್ಟು ಸಮಗ್ರಗೊಳಿಸಿದರು. ಇಲ್ಲದ ಹಲವು ಸೌಲಭ್ಯಗಳನ್ನು ಸೇರ್ಪಡೆ ಮಾಡಲಾಯಿತು. ಪಾರ್ಕಿಂಗ್ ವ್ಯವಸ್ಥೆ, ಭವನದ ಸುತ್ತಲಿನ ಕಾಂಪೌಂಡ್, ವಾಹನಗಳ ಸುಗಮ ಸಂಚಾರಕ್ಕೆ ಮಾರ್ಗಗಳು, ಸುಸಜ್ಜಿತ ಡೈನಿಂಗ್ ಹಾಲ್. ಆದರೆ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಕನಸು ಇದಕ್ಕಿಂತಲೂ ದೊಡ್ಡದು. ಅಂಬೇಡ್ಕರ್ ಭವನಕ್ಕೆ ಬರುವ ಪ್ರತಿಯೊಬ್ಬರೂ ಕೇವಲ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೊರಗೆ ಹೋಗಬಾರದು. ಅಂಬೇಡ್ಕರ್ ಅವರ ಇತಿಹಾಸವನ್ನು ತಿಳಿದುಕೊಂಡು ಹೊರಗೆ ಹೋಗಬೇಕು.
ಅದಕ್ಕಾಗಿ ಭವನವನ್ನು ಕೇವಲ ಸಭಾಂಗಣವಾಗಿ ಉಳಿಸದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ, ಹೋರಾಟ, ಸಾಧನೆ ಮತ್ತು ಸಿದ್ಧಾಂತಗಳನ್ನು ಪರಿಚಯಿಸುವ ಅನುಭವ ಕೇಂದ್ರವಾಗಿ ರೂಪಿಸಲಾಗಿದೆ. ಅಂಬೇಡ್ಕರ್ ಅವರ ಇತಿಹಾಸ, ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಅವರ ಹೋರಾಟ, ಭಾರತದ ಆರ್ಥಿಕ ಸುಧಾರಣೆಗೆ ಅವರ ಕೊಡುಗೆ, ಸಾಮಾಜಿಕ ನ್ಯಾಯದ ಕುರಿತ ಅವರ ಚಿಂತನೆ ಇವೆಲ್ಲವನ್ನು ಪರಿಚಯಿಸುವ ಮ್ಯೂಸಿಯಂ ಇಲ್ಲಿ ರೂಪಿಸಲಾಗಿದೆ. ರಾಜ್ಯದಲ್ಲೇ ವಿಶಿಷ್ಟವಾಗಿ ಅಂಬೇಡ್ಕರ್ ಅವರ ಜೀವನ ಮತ್ತು ಸಾಧನೆಗಳ ಕುರಿತು ಕ್ವಿಜ್ ಮಾದರಿಯಲ್ಲಿ ಮಾಹಿತಿ ನೀಡುವ 5 ಕಿಯಾಸ್ಕ್ಗಳನ್ನು ಅಳವಡಿಸಲಾಗಿದೆ. ಸಮುದಾಯದ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣ ಮತ್ತು ವ್ಯಾಸಂಗಕ್ಕೆ ಆಸರೆಯಾಗುವ 21 ಕಂಪ್ಯೂಟರ್ಗಳನ್ನು ಒಳಗೊಂಡ ಕಲಿಕಾ ಕೇಂದ್ರವನ್ನು ಸಹ ಸ್ಥಾಪಿಸಲಾಗಿದೆ. ವಿದ್ಯಾರ್ಥಿಗಳು ಕುತೂಹಲದಿಂದ ಕಲಿಯಲು, ಯುವಜನರು ಮತ್ತಷ್ಟು ಅಧ್ಯಯನ ಮಾಡಲು ಈ ಅಧ್ಯಯನ ಕೇಂದ್ರ ನೆರವಾಗಲಿದೆ. ಇದರೊಂದಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ಪ್ರದರ್ಶಿಸುವ 36 ಅಡಿ ಅಗಲ ಮತ್ತು 12 ಅಡಿ ಉದ್ದದ ಬೃಹತ್ LED ಪರದೆ ಅಳವಡಿಸಲಾಗಿದೆ. ಭವನದ ಸೌಂದರ್ಯಕ್ಕೆ ಮತ್ತಷ್ಟು ಮೆರುಗು ನೀಡುವಂತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಹಾಗೂ ಭಗವಾನ್ ಬುದ್ಧರ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಲಾಗಿದೆ. ಇದು ಕೇವಲ ಅಂಬೇಡ್ಕರ್ ಭವನವಲ್ಲ, ಇದು ಅಂಬೇಡ್ಕರ್ ಅವರನ್ನು ತಿಳಿಸುವ ಅನುಭವ ಕೇಂದ್ರ. ಚಿಂತಾಮಣಿಯಲ್ಲಿ ಇಂದು ರೂಪುಗೊಂಡಿರುವ ಅಂಬೇಡ್ಕರ್ ಭವನವನ್ನು ಕೇವಲ 400 ಆಸನಗಳಿದ್ದ ವಿನ್ಯಾಸದಿಂದ 900 ಆಸನಗಳ ಆಧುನಿಕ ಭವ್ಯ ಭವನವು ಜಿಲ್ಲೆಯಲ್ಲಿಯೇ ಅತಿ ದೊಡ್ಡ ಭವನವಾಗಿ ನಿಂತಿದೆ. ಇದೆಲ್ಲವೂ ಡಾಕ್ಟರ್ MC ಸುಧಾಕರ್ ಅವರ ಪರಿಶ್ರಮ ಮತ್ತು ಅಂಬೇಡ್ಕರ್ ಅವರ ಆದರ್ಶಗಳ ಮೇಲಿನ ಅವರ ಅಪಾರ ಗೌರವದ ಪ್ರತೀಕ. ಇದು ಚಿಂತಾಮಣಿಯ ಹೆಮ್ಮೆ ಮಾತ್ರವಲ್ಲ, ಇಡೀ ರಾಜ್ಯಕ್ಕೆ ಮಾದರಿಯಾಗುವ ಅಂಬೇಡ್ಕರ್ ಭವನ. ಬಾಬಾ ಸಾಹೇಬರ ಹೆಸರಿನ ಘನ ಇತಿಹಾಸದ ಮುಕುಟದಲ್ಲಿ ಮಿನುಗುವ ಒಂದು ಹೆಮ್ಮೆಯ ರತ್ನ. ಬಾಬಾ ಸಾಹೇಬರ ಆಧುನಿಕ ಭಾರತ ನಿರ್ಮಾಣದ ವಿಡಿಯೋ ವೀಕ್ಷಣೆ. ಏಪ್ರಿಲ್ 14, 1891 ಮೂವ್ ಮಿಲಿಟರಿ ಕಂಟೋನ್ಮೆಂಟ್ನಲ್ಲಿ ಭಾರತದ ಹಣೆ ಬರಹವನ್ನು ಪರಿವರ್ತಿಸುವ ಮಗು ಜನಿಸಿತು. ಆ ಮಗುವಿನ ಹೆಸರು ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್. ಮಹಾರ್ ಸಮುದಾಯದಲ್ಲಿ ಜನಿಸಿದ ಯುವ ಭೀಮರಾವ್ ತನ್ನ ಆರಂಭಿಕ ವರ್ಷಗಳಲ್ಲಿ ತಾರತಮ್ಯವನ್ನು ಎದುರಿಸಿದರು. ಅವರಿಗೆ ಸಮಾನತೆ, ಘನತೆ ಮತ್ತು ಅವಕಾಶಗಳನ್ನು ನಿರಾಕರಿಸಲಾಯಿತು. ಆದರೂ ಪ್ರತಿ ಅವಮಾನವು ಅವರ ಸಂಕಲ್ಪವನ್ನು ಬಲಪಡಿಸಿತು. ಶಿಕ್ಷಣವು ಅನ್ಯಾಯದ ವಿರುದ್ಧದ ದೊಡ್ಡ ಅಸ್ತ್ರವಾಗಬಹುದೆಂದು ಅವರು ಕಂಡುಹಿಡಿದರು. ಅವರ ಗಮನಾರ್ಹ ಬುದ್ಧಿಶಕ್ತಿಯು ಅವರನ್ನು ಖಂಡಗಳಾದ್ಯಂತ ಕೊಂಡೊಯ್ಯಿತು. ಕೊಲಂಬಿಯಾ ವಿಶ್ವವಿದ್ಯಾಲಯ, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಮತ್ತು ಗ್ರೇಸಿಲ್ನಲ್ಲಿ ಅವರು ಅರ್ಥಶಾಸ್ತ್ರ, ಕಾನೂನು, ರಾಜಕೀಯ, ವಿಜ್ಞಾನ ಮತ್ತು ತತ್ವಶಾಸ್ತ್ರವನ್ನು ಕರಗತ ಮಾಡಿಕೊಂಡರು. ಜ್ಞಾನದಿಂದ ಶಸ್ತ್ರಸಜ್ಜಿತವಾದ ಅವರು ಹಿಂದಿರುಗಿದರು. ಅಧಿಕಾರವನ್ನು ಹುಡುಕಲು ಅಲ್ಲ, ಆದರೆ ಸಮಾಜವನ್ನು ಪರಿವರ್ತಿಸಲು. ಡಾಕ್ಟರ್ ಅಂಬೇಡ್ಕರ್ ನ್ಯಾಯವನ್ನು ನಿರಾಕರಿಸಿದ ಲಕ್ಷಾಂತರ ಜನರ ನಿರ್ಭೀತ ಧ್ವನಿಯಾದರು. ಪಾಂಡಿತ್ಯ, ಕ್ರಿಯಾಶೀಲತೆ ಮತ್ತು ಸಂವಿಧಾನಿಕ ಚಿಂತನೆಯ ಮೂಲಕ ಅವರು ಶತಮಾನಗಳ ಅಸಮಾನತೆಗೆ ಸವಾಲು ಹಾಕಿದರು ಮತ್ತು ಧೈರ್ಯ ಮತ್ತು ಘನತೆಯಿಂದ ತಮ್ಮ ಹಕ್ಕುಗಳನ್ನು ಪಡೆಯಲು ಜನರನ್ನು ಪ್ರೇರೇಪಿಸಿದರು. ಸ್ವತಂತ್ರ ಭಾರತವು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಸಂವಿಧಾನದ 2 ಸಮಿತಿಯ ಅಧ್ಯಕ್ಷರಾಗಿ ತನ್ನ ಮಹತ್ತಾರವಾದ ಪ್ರಜಾಸತ್ತಾತ್ಮಕ ಜವಾಬ್ದಾರಿಯನ್ನು ವಹಿಸಿಕೊಟ್ಟಿತು. ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವದ ಆದರ್ಶಗಳಿಂದ ಮಾರ್ಗದರ್ಶಿಸಲ್ಪಟ್ಟ ಅವರು ಪ್ರತಿಯೊಬ್ಬ ನಾಗರಿಕರಿಗೂ ಸಮಾನ ಹಕ್ಕುಗಳು ಮತ್ತು ಅವಕಾಶಗಳನ್ನು ಖಾತ್ರಿಪಡಿಸುವ ವಿಶ್ವದ ಅತ್ಯಂತ ದಾರ್ಶನಿಕ ಸಂವಿಧಾನಗಳಲ್ಲಿ ಒಂದನ್ನು ರಚಿಸಲು ಸಹಾಯ ಮಾಡಿದರು. ಅವರ ದೃಷ್ಟಿ ಸಾಂವಿಧಾನಿಕ ಕಾನೂನನ್ನು ಮೀರಿ ವಿಸ್ತರಿಸಿದೆ. ಅವರು ಕಾರ್ಮಿಕ ಹಕ್ಕುಗಳು, ಮಹಿಳಾ ಸಬಲೀಕರಣ, ಆರ್ಥಿಕ ಸುಧಾರಣೆ, ಶಿಕ್ಷಣ, ಕೈಗಾರಿಕಾ ಅಭಿವೃದ್ಧಿ ಮತ್ತು ಸಾಮಾಜಿಕ ನ್ಯಾಯವನ್ನು
ಪ್ರತಿಪಾದಿಸಿದರು. ಅವರ ಆಲೋಚನೆಗಳು ಆಧುನಿಕ ಭಾರತದ ಅಡಿಪಾಯವನ್ನು ರೂಪಿಸುವುದರಲ್ಲಿ ಮುಂದುವರಿದಿದೆ. ಸಮಾನತೆ, ಸಹಾನುಭೂತಿ ಮತ್ತು ಮಾನವ ಘನತೆಯ ಮೇಲೆ ಸ್ಥಾಪಿಸಲಾದ ಮಾರ್ಗವನ್ನು ಹುಡುಕುತ್ತಾ ಡಾಕ್ಟರ್ ಅಂಬೇಡ್ಕರ್ ಅವರು 1956ರಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು. ಇದು ಇತಿಹಾಸದ ಅತಿ ದೊಡ್ಡ ಶಾಂತಿಯುತ ಸಾಮಾಜಿಕ ಪರಿವರ್ತನೆಗಳಲ್ಲಿ ಒಂದೆಂದು ಗುರುತಿಸಲಾಯಿತು. ಡಿಸೆಂಬರ್ 6, 1956ರಂದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಇಹಲೋಕ ತ್ಯಜಿಸಿದರು. ಆದರೂ ಅವರ ದೃಷ್ಟಿಕೋನವು ಭಾರತದ ಹಾದಿಯನ್ನು ಬೆಳಗಿಸುತ್ತಲೇ ಇದೆ. ವಿದ್ವಾಂಸರು, ಸುಧಾರಕ, ರಾಷ್ಟ್ರ ನಿರ್ಮಾಪಕ, ಆಧುನಿಕ ಪ್ರಜಾಪ್ರಭುತ್ವದ ಶಿಲ್ಪಿ, ಶಿಕ್ಷಣ ಪಡೆ, ಆಂದೋಲನ ಮಾಡು, ಸಂಘಟಿತನಾಗು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಘನತೆ, ಸಮಾನತೆ ಮತ್ತು ನ್ಯಾಯದೊಂದಿಗೆ ಬದುಕುವ ರಾಷ್ಟ್ರವನ್ನು ನಿರ್ಮಿಸಿ ಎಂಬ ಅವರ ಕಲಾತ್ಮಕ ಸಂದೇಶ ಜೀವಂತವಾಗಿದೆ. ಈಗ ತಾನೇ ಆಗಮಿಸಿರ್ತಕ್ಕಂಥ ಸಮಾಜ ಕಲ್ಯಾಣ ಸಚಿವರು ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ ಕೆ.ಎಚ್. ಮುನಿಯಪ್ಪ ಸಾಹೇಬರು ಈಗ ತಾನೇ ಆಗಮಿಸಿದ್ದಾರೆ. ಈಗ ಬಾಬಾ ಸಾಹೇಬರ ಸಾಕ್ಷ್ಯಚಿತ್ರ ವಿಡಿಯೋ ವೀಕ್ಷಣೆಯನ್ನು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು, ಸಜ್ಜನ ರಾಜಕಾರಣಿಗಳಿಗೂ ಅಂತೇಳಿ ಹೆಸರಾಗಿರ್ತಕ್ಕಂಥ ಸನ್ಮಾನ್ಯ ಜಿ. ಪರಮೇಶ್ವರ್ ಸಾಹೇಬರ ಆದಿಯಾಗಿ